ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ವಿಷಯ, ರೈತರು ಹೆಚ್ಚೆಚ್ಚಾಗಿ ಅನುಭವಿಸುವ ಸಮಸ್ಯೆ ಅಂದರೆ ಕೆಚ್ಚಲುಬಾವಿನ ಸಮಸ್ಯೆ, ನಂತರ ಹಸುವಿಗೆ ಸ್ವಲ್ಪ ಗಾಯವಾದರೂ ಸಾಕು ಹುಳ ಬೀಳುವ ಸಮಸ್ಯೆ. ಈ ರೈತರಿಗೆ ಹುಳ ಬೀಳುವ ಸಮಸ್ಯೆ ಮತ್ತು ಕೆಚ್ಚಲಿನ ಬಾವಿನ ಸಮಸ್ಯೆ ಹೆಚ್ಚಾಗಿ ಕಾಣುತ್ತಿದೆ, ರೈತರಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಸೊ ಹಾಗಾಗಿ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ರೈತರಿಗೆ 2 ಔಷಧಿಗಳನ್ನು ತಂದಿದ್ದೇನೆ. ಈ ಔಷಧಿಗಳನ್ನು ಟ್ರೈ ಮಾಡಿ ನೋಡಿ, ಪಕ್ಕ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ನಾನು ಆಲ್ರೆಡಿ ನಮ್ಮ ಹಸುಗಳಿಗೆ ಟ್ರೈ ಮಾಡಿದ್ದೇನೆ. ಬನ್ನಿ, ಏನೂ ಇಲ್ಲ ಗಾಯ್ಸ್. ಮೊದಲಿಗೆ ಹಸುವಿಗೆ ಕೆಚ್ಚಲು ಬಾವು ಬಂದಾಗ ಮನೆ ಮದ್ದೊಂದು ಇದ್ದೇ ಇದೆ. ಒಂದು ಲೌಳ್ ಸರ, ನಿಂಬೆಹಣ್ಣು, ಹಾಗೆ ಅರಿಶಿಣ ಪುಡಿ, ಸ್ವಲ್ಪ ಸುಣ್ಣವನ್ನು ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಕೆಚ್ಚಲಿಗೆ ಸವರ್ತಾ ಮತ್ತು ಅದನ್ನು ತಿಕ್ತಾ ಹೋದರೆ ಕೆಚ್ಚಲಿನ ಬಾವು ಕಡಿಮೆ ಆಗೋದು. ಸಾಮಾನ್ಯವಾಗಿ ರೈತರು ಇದನ್ನು ಮಾಡ್ತಾರೆ. ಹಾಗಾದರೆ ಮಾಡಿದ ನಂತರ ಮೊಲೆಯೊಳಗೆ ವೈರಸ್ ಇದ್ದೇ ಇರುತ್ತೆ. ಹಾಗಾದರೆ ವೈರಸ್ಸನ್ನು ಹೋಗಲಾಡಿಸಲು ನಾನು ಒಂದು ಔಷಧಿ ತಂದಿದ್ದೇನೆ. ಆ ಔಷಧಿ ಏನಪ್ಪ ಅಂದರೆ ಇದೇ ಜಿನಾಕ್ಸ್ ಅಂತಂದು. ಇದೇ ಔಷಧಿ ಜಿನಾಕ್ಸ್ ಅಂತಂದು. ಇದನ್ನ ಬೊಯದಲ್ಲಿ ಹಾಕಿರ್ತೀನಿ. ಈ ಪ್ರಾಡಕ್ಟ್ನ ಬೈ ಕೂಡ ಮಾಡ್ಬೋದು. ಇದೇನು ಅಷ್ಟೊಂದು ಕಾಸ್ಟ್ಲಿ ದುಡ್ಡಲ್ಲಿ ಇಲ್ಲ. ಇದು ಒಂದು 30 ರಿಂದ 40 ರೂಪಾಯಿ ಕೊಟ್ಟರೆ ಈ ಜಿನಾಕ್ಸ್ ಟ್ಯೂಬ್ ಸಿಗುತ್ತೆ. ಇಲ್ಲೇ ನಾರ್ಮಲ್ ಆಗಿ ಮೆಡಿಕಲ್ ಒಳಗೆ ಸಿಗುತ್ತೆ. ಇದೇನು ಅಂತಪರಿ ಎಲ್ಲಿ ಹುಡುಕ್ಬೇಕನ್ನೋ ಸಮಸ್ಯೆ ಇಲ್ಲ. ನಿಮ್ಮ ಹತ್ರ ಮೆಡಿಕಲ್ ಹೋಗಿ, ಹತ್ತಿರದ ಮೆಡಿಕಲ್ ಹೋಗಿ ಕೇಳಿ ಜಿನಾಕ್ಸ್ ಟ್ಯೂಬ್ ಇದೆಯಾ ಅಂತ, ಅವ್ರು ಕೊಡ್ತಾರೆ. ಇದು ಅಷ್ಟೊಂದು ದುಡ್ಡು ಇಲ್ಲ, 30 ರಿಂದ 40 ರೂಪಾಯಿ ಕೊಟ್ಟರೆ ಸಾಮಾನ್ಯ ಅಂಗಡಿಗಳಲ್ಲೇ ಸಿಗುತ್ತೆ. ನಂತರ ಇದು ಕೆಚ್ಚಲು ಬಾವಿನ ಸಮಸ್ಯೆಗೆ ಆಯಿತು. ನಂತರ ಹಸುವಿಗೆ ಸ್ವಲ್ಪ ಗಾಯನಾದರೂ ಸಾಕು ಹುಳ ಬಿದ್ದುಬಿಡುತ್ತೆ. ಇದರಿಂದ ಹಸುವಿನ ಚಪ್ಪೆ ಆಗಲಿ, ಮುಂತಾದ ಬಾಡಿ ಆಗಲಿ ಹುಳ ಬಿದ್ದ ನಂತರ ಹಸುವಿನ ಹಾಲಿನ ಸಮಸ್ಯೆ ಕಡಿಮೆ ಆಗ್ಬೋದು, ನಂತಿನ ಆರೋಗ್ಯ ಮೇಲೆ ಪರಿಣಾಮ ಬೀರ್ಬೋದು. ಇಂಥ ಸಮಸ್ಯೆಗಳಿಗೆ ಇನ್ನೊಂದು ಮೆಡಿಸಿನ್ ತಂದಿದ್ದೇನೆ, ಅದೇ ಅಲ್ಮಿಜಾಲ್ ಅಂತ. ಇದೇ ಔಷಧಿ ಇಲ್ಲೇ ಐತಿ ನೋಡಿ ಗಾಯ್ಸ್, ಇದೇ ಔಷಧಿ. ಇದನ್ನೂ ಟ್ರೈ ಮಾಡಿ ನೋಡಿ. ನಾನಂತರೂ ಈಗ ಯಾವುದಾದ್ರೂ ಹಸುವಿಗೆ ಗಾಯ ಆಯಿತು ಅಂದ್ರೆ ಮೊದಲಿಗೆ ಇದನ್ನೇ ಸ್ಪ್ರೈ ಮಾಡೋದು. ಭಾರಿ ರಿಸಲ್ಟ್ ಕೊಡುತ್ತೆ. ಇದು ನೋಡಲು ಸ್ವಲ್ಪ ಬಟ್ಟೆ ಹೋಗಿದ್ರಲ್ಲ ನೀಲಿ ಅದೇ ಟೈಪೇ ಇರುತ್ತೆ, ನೋಡ್ಬೋದು. ಇದನ್ನ ಸ್ಪ್ರೈ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಡೇಂಜರ್ ಆಗಿರುತ್ತೆ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದೆ ಇದು. ಹಸುಗಳ ಗಾಯಕ್ಕೆ ಸ್ಪ್ರೈ ಮಾಡಿದರೆ ಸಾಕು. ಇದು 100 ml ಇರುತ್ತೆ ಗಾಯ್ಸ್, ನೋಡಿ ಇಷ್ಟೇ. ಇದು ಒಂದು ಎಷ್ಟಪ್ಪ ಅಂದರೆ 150 ರೂಪಾಯಿ. ಇದು ಅಷ್ಟೇ ಸಾಮಾನ್ಯ ಖರ್ಚಿನಲ್ಲೇ ಸಿಗುತ್ತೆ. ಅಂತ ಹೈ ಬಜೆಟಿನ ಯಾವುದೇ ಔಷಧಿ ಇಲ್ಲ ಇದರಲ್ಲಿ, ನೋಡ್ಬೋದು. ಇಷ್ಟೇ ನಾರ್ಮಲ್ ಆಗಿ ಮೆಡಿಕಲ್ಗಳಲ್ಲೇ ಸಿಗ್ತವೆ. ಸೊ ಹಾಗಾದರೆ ರೈತರು ಮೊದಲಿಗೆ ಯಾವ ರೀತಿ ಹಸುವಿನ ಹೆಚ್ಚಿನ ಹಾಲಿನ ಪ್ರಮಾಣ ಮಾಡಬೇಕು ಅಂದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಸುವಿಗೆ ಯಾವ ರೀತಿ ಫುಡ್ ಹಾಕಬೇಕು ಅನ್ನೋದು ವಿಡಿಯೋ ಕೂಡ ಮಾಡಿದ್ದೇನೆ. ಸೊ ಆ ವಿಡಿಯೋ ಕೂಡ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.